ಅಭಿಮಾನ ಸಾಗರ ಹರಿದು ಬಂದೈತೆ ಇವತ್ತು. ಈ ಅಭಿಮಾನಿಗಳ ಹೆಸರು ಒಂದೆರಡು ಮಾತಾಡೋಣ ಮೊದಲು. ಈ ಅಭಿಮಾನಿಗಳ ಹೆಸರು ಒಂದೆರಡು ಮಾತಾಡೋಣ ಮೊದಲು. ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ, ಅವು ಎರಡಿದ್ರೆ ಸಾಕ. ನಮ್ಮೆಲ್ಲರ ಪ್ರೀತಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ನಾನು. ಎಲ್ಲರೂ ಆರಾಮದಿರಲ್ಲ ಹುಲಿಗಳ? ಥ್ಯಾಂಕ್ ಯು. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ, ಈ ನಿಮ್ಮ ಅಭಿಮಾನ ಯಾವಾಗಲೂ ಈ ಕಲಾವಿದರ ಮೇಲೆ ಹೀಗೆ ಇರಲಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವತ್ತೂ ಸದಾ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಓಕೆ, ಹಾಗೆ ನಮ್ಮ ಗಿಚ್ಚಿಗಿಲಿ ಖ್ಯಾತಿಯ ಹಾಗೆ ಕಾಮಿಡಿ ಕಿಲಾಡಿ ಹಾಸ್ಯ ಕಲಾವಿದರು ನಮ್ಮ ಚಿಲ್ಲರ್ ಮಂಜು ಹಾಗೆ ರಾಗಿನಗರ ಗುರು ಬರ್ತಾರೆ. ಬರಲಿ ಜೋರಾದ ಚಪ್ಪಾಳೆ. ಮೊದಲು ಮಾತಾಡ್ಸೋಣ. ಯಾರು ಇವರು? ರಾಗಿಣಿ ರಾಘವಲ್ಲ, ಟಿವಿ ಒಳಗೆ ಎಲ್ಲ ನೋಡಿರಲ್ಲ, ಒಂದೆರಡು ಮಾತಾಡ್ಸೋಣ. ಎಲ್ರು ಹೇಗಿದ್ದೀರಾ? ಸೂಪರ್, ಆರಾಮಾಗಿದ್ದೀರಾ? ಯಾವಾಗಲೂ ಹೀಗೆ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಎಲ್ರಿಗೂ ಆ ದೇವರು ದೀರ್ಘ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕಕ್ಕೆ ನಾವು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೇ ಖುಷಿ ಆಗತ್ತೆ. ಯಾಕಂತ ಹೇಳಿದರೆ ನೋಡಿ ಎಷ್ಟು ಜನ ಸಾಗರ ಸೇರಿದೆ ಇಲ್ಲಿ. ನೀವು ನಮ್ಮ ಕಡೆಯಿಂದ ನಿಮಗೆ ಹ್ಯಾಟ್ಸ್ ಆಫ್, ಎಲ್ಲರಿಗೂ ಹ್ಯಾಟ್ಸ್ ಆಫ್. ಸೂಪರ್. ಅಲ್ಲ ಅವ ಅಂಕಲ್ ಎದ್ದೆದ್ದು ಕುಣಿತಾರ ನೀನು ನೋಡಿ. ಅಣ್ಣಾರ ಇದು ನೀವು ತಿಳ್ಕೊಂಡಂಗಿಲ್ರಿ, ಇದು ಬ್ಯಾರೇನ ಐತಿ. ಅಲ್ಲ ಅಣ್ಣ ಕರ್ಕೊಂಡು ಹೋಗ್ತೀಯಾ? ಅಲ್ಲ ಕರ್ಕೊಂಡೋಗೋ, ಆಮೇಲೆ 10 ನಿಮಿಷ ಆದ್ಮೇಲೆ ನೀನೇ ಬಿಟ್ಟು ಹೋಗ್ತೀಯ. ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಜೋಶು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ತುಂಬ ಜೋಶಲ್ಲಿದ್ದೀರಾ. ಈ ಕಾರ್ಯಕ್ರಮ ಹೆಂಗೆ ಶುರು ಮಾಡೋಣ? ಶುರು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಒಂದ್ಸರಿ ನಮಸ್ಕಾರ ಮಾಡೋಣ ಅಂತ ಹೇಳಿ ಬಂದ್ವಿ. ನಮಸ್ತೆ ಮಾಡ್ದ ನಾನೊಂದ್ಸಲ ಎಲ್ರಿಗೂ ನಮಸ್ಕಾರ. ಅಲ್ಲೆಲ್ಲ ಕುತ್ಕೊಂಡಿರೋ ಸ್ವಲ್ಪ ಹುಷಾರಾಗಿ ಕುತ್ಕೊಳ್ಳಿ. ಬಿದ್ದು ಹೋಗ್ಬಿಟ್ರೆ ಆಮೇಲೆ ಹುಷಾರು, ಜಾಗ್ರತೆ ಅಲ್ವಾ? ಸೂಪರ್. ಮರದ ಮೇಲೆ ಯಾರು ಕುತ್ಕೊಂಡಿಲ್ಲ ಅಲ್ಲ? ಮರದ ಮೇಲೆ. ಓಕೆ, ಧನ್ಯವಾದಗಳು ನಮ್ಮ ರಾಘವಣ್ಣವರಿಗೆ ಹಾಗೆ ನಮ್ಮ ಮಂಜು ಅಣ್ಣವರಿಗೆ. ಆಹಾ, ಟ್ರ್ಯಾಕ್ ಪ್ಲೇ. ಕೇಳಿಸ್ತಾ ಇದೆಯಾ? ನೋಡಿಲ್ಲಿ, ನಾನು ಹೇಳಿದ್ರೆ ಜಾಸ್ತಿ ಜನ ಕೇಳಿಸಲ್ಲ, ಅದಕ್ಕೆ ಕೇಳಿದ್ದು. ಯಾಕೋ ಗೊತ್ತಿಲ್ಲ, ಕಿರಿಕಿರಿ ಇದೆಯಾ? ಇಲ್ಲ, ಆದರೂ ನಮಗೆ ಉತ್ತರ ಕರ್ನಾಟಕ ಬಂದ ಕಾರ್ಯಕ್ರಮ ಮಾಡೋಕ್ಕೆ ಬೇಜಾರೇ ಆಗಲ್ಲ. ಯಾಕಂದ್ರೆ ಎನರ್ಜಿ ಹಂಗಿರುತ್ತೆ ಅಲ್ವಾ? ಒಂದ್ಸಲಿ ಎನರ್ಜಿ ಬರಲಿ. ಆದರೆ ಒಂದು ಧೈರ್ಯ ಏನಂದರೆ, ಎಲ್ಲ ಕಾರ್ಯಕ್ರಮದಲ್ಲಿ ಬರೀ ಹೆಂಗಸ್ರನ್ನೇ ಮುಂದೆ ಕೂರಿಸ್ಬಿಡೋರು, ಗಂಡಸ್ರನ್ನ ಹಿಂದೆ ಹಾಕೋರು. ಇಲ್ಲಿ ಅಲಕ್ನೂರಾಗ ಹಂಗಿಲ್ಲ. ಗಂಡಸ್ರಿಗೆ ಎಷ್ಟಿದೆಯೋ ಹೆಂಗಸ್ರಿಗೆ ಅಷ್ಟೇ, 50-50 ಅಕ್ಕಪಕ್ಕ ಕೂರಿಸಿದ್ದೀರಾ. ಸೂಪರ್ ನೀವು. ಆದ್ರೂ ಇಲ್ಲಿ ಹೆಣ್ಮಕ್ಳು ಎಷ್ಟು ಜನ ಸೇರಿದ್ದಾರೆ. ಹೆಣ್ಮಕ್ಳು ಎನರ್ಜಿನೂ ಅಷ್ಟೇ ಇದೆ. ಏನು ಎನರ್ಜಿ ಮಾಡಿದ್ರೆ ಏನು ಬಂತು? ನಮ್ಮ ಗಂಡಸ್ರ ಎನರ್ಜಿ ಮುಂದೆ ಹೌದು ಯಾವುದೂ ಇಲ್ಲ. ಇಲ್ಲಿ ನೋಡ್ರಿ, ನಿಮ್ಗೆ ಹಿಂಗೆ ಅನ್ನಕತ್ತಾರ. ಬರೀ ಉಸಿರಾಡಿದ್ರೆ ಮಾತಾಡಿದ್ರೆ ಕ್ಯಾಕಿ ಹೊಡಿತಾವ್ ನೋಡಿ, ಹೆಂಗೆ ಕುಂತಾವ ತಂಡ ಹಿಡಿದು ಬಿಟ್ಟದ ಎಲ್ಲವೂ ಹಿಂಗೆ. ಇಲ್ಲಿ ನೋಡಿ, ನಿಮ್ಮ ಪರವಾಗಿ ನಾನಿದ್ದೀನಿ. ನಾನು ಒಂದ್ಸಲ 3, 2, 1 ಅಂತ ಹೇಳ್ತೀನಿ. ಎಲ್ಲರೂ ಜೋರಾಗಿ ಕೂಗ್ಬೇಕು, ಓಕೆನಾ? ದಯವಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸಿ. ಓಕೆ, ಎಲ್ಲ ಹೆಣ್ಮಕ್ಳು 3, 2, 1. ಅಡ
ಒಳ್ಳೆ ನಾಯಿ ವಾಂತಿ ಮಾಡ್ದಂಗೆ ಮಾಡ್ತಾರಲ್ಲ. ಯಾಕೆ ಅಲ್ಲ ಬೇಕಾದ್ರೆ ಲಬ ಲಬ ಬಾಯಿ ಬಡ್ಕೊಂಡ್ರೆ ಬಡ್ಕೊಂತೀವಿ. ಕ್ಯಾಕಿ ಹೊಡಕ್ ಬರಲ್ಲ. ಈ ಕ್ಯಾಕಿ ಹೊಡೆದು ಹೆಂಗಂತ ನಮ್ಮ ಗಂಡಸರು ತೋರಿಸ್ತಾರ ನೋಡ. ಅಣ್ಣ ರೆಡಿ 1 2 3 ಸ್ಟಾರ್ಟ್. ನೋಡಲ್ಲಿ ಮುಗುಲ್ ಹರಿದು ಕೆಳಗೆ ಬಿಡ್ಬೇಕು. ಹಂಗೆ ಹಿಂಗ್ ಹೊಯ್ಕೋರಿ ಅಂದ್ರೆ ಚೆನ್ನಾಗಿ ಹೊಯ್ಕೋತೀರಿ. ನೀವು ಮನ್ಯಾಗ ಹೊಯ್ಕೊಳಂಗೆ ಮಾಡ್ತೀರಿ, ಇಲ್ಲಿ ಹೊರಗೆ ಹೊಯ್ಕೋತೇವೆ ನಾವು ಅಷ್ಟೇ. ಸರಿ ಬಿಡ್ರಿ. ಓಕೆ, ಸ್ಕಿಟ್ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ಗಂಡಸ್ರೆಲ್ಲ ನಮ್ಮ ಪರವಾಗಿರ್ಬೇಕು. ಎಲ್ಲ ಕಡೆಗೂ ಇರ್ತೀರಾ ಅಣ್ಣ? ಈ ಕಡೆಗೆ ಅಣ್ಣ, ಈ ಕಡೆಗೆ ಬಾಯ್ಸು ಇರ್ತಾರೆ ಬಿಡ್ರಿ. ಎಲ್ಲ ಇರ್ತಾರೆ. ಇರ್ತಾರೆ, ಏನ್ ತೊಂದ್ರೆ ಇಲ್ಲ. ಬಟ್ ಹೆಂಗಸ್ರು ಇರ್ತಾರೆ. ಪರವಾಗೂ ಇದ್ದೀರಿಲ್ಲ ಯಾರು? ಇಲ್ಲೇ ಅವ್ರೆ ಬಾಯ್ಸು. ಹಂಗ ಖುಷಿಗೆ ಜಿಗದ್ ಬಿಟ್ರಿ ಮತ್ತೆ. ಹಾ, ಇಲ್ಲಿ ನೋಡಿ, ನಾನು ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಪರವಾಗಿ ಇರ್ತೀರೋ ಇಲ್ಲೋ? ಕೈಯಾರು ಎತ್ರೆ ಅವ್ವ. ಅಷ್ಟೇ ಅವ್ರದ್ದು ಸೌಂಡ್. ಶುರು ಮಾಡೋಣ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಮ್ಯೂಸಿಕ್. ನಂಬರ್ ಹೇಳು. ಇಲ್ಲ ಹಾ ನಾನೇ. ಊಟ ಮಾಡಿದ್ರೆ ಎಲ್ರು? ಊಟ ಆಗಿಲ್ವಾ? ಆಯ್ತಾ? ಹುಷಾರು ಕೊಂಡ್ರು. ಅಲ್ಲೆಲ್ಲ ಹತ್ಕೊಂಡು ಕುತ್ಕೊಂಡಿದ್ದು ನನಗೆ ಗಾಬರಿ ಆಗ್ತಾ ಇದೆ. ಅಯ್ಯಯ್ಯಪ್ಪ. ಓ, ಇವತ್ತು ಊಟ ಮಾಡಲ್ಲ. ಜಾಗರಣೆ. ಮೀರಾ ಅವರೇ, ಏನ್ ಜನ. ಉತ್ತರ ಕರ್ನಾಟಕ 400 ಮಂದಿ ಅಂದ್ರೆ ಅದ್ರ ತಿಳಿದಿರಿ ನೀವು. ಸೂಪರ್. ಇಲ್ಲಿ ಅದೇ ಜೋಳದ ರೊಟ್ಟಿ ಗಟ್ಟಿ ಇರ್ಬೋದು, ಮನಸ್ಸು ಮಾತ್ರ ಬೆಣ್ಣೆ ಅಷ್ಟೇ ನಿಜ ಸಾಫ್ಟ್ ಇರುತ್ತೆ ನಿಜವಾಗ್ಲು. ಯಾಕಂತ ಹೇಳಿದ್ರೆ ಇವತ್ತಿನ ತನಕ ನಾವು ಕಲಾವಿದ್ರು ಎಷ್ಟು ಊರುಗಳಿಗೆ ಹೋಗ್ಬೋದು ಆಲ್ ಓವರ್ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಸಿಗುವಂತ ಪ್ರೀತಿ, ರೆಸ್ಪೆಕ್ಟ್, ಅಭಿಮಾನ ಕಲಾವಿದರಿಗೆ ಇದಕ್ಕಿಂತ ಹೆಚ್ಚು ಬೇರೆ ಯಾವ ಭಾಗದಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ಎಷ್ಟೋ ಡ್ರಾಮಾ ಕಂಪನಿಗಳು, ಕಲಾವಿದರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕರ್ನಾಟಕನೇ ಕಾರಣ. ನಿಮಗಳಿಗೋಸ್ಕರ ನೀವೇ ಒಂದು ಚಪ್ಪಾಳೆ ಹೊಡ್ಕೋಬೇಕು ಇನ್ನೊಂದ್ಸಲ. ಸೂಪರ್. ಹಾಗೆ ನಮ್ಮ ಮುತ್ತಿಯ ಸ್ಥಳವರು ವೇದಿಕೆ ಮೇಲೆ ಬೇಕಿದ್ದು ಅಣ್ಣ ರಾಘವಣ್ಣ. ನಮ್ಮಲ್ಲಿ ಗೀತೆಗಳು ಬಹಳ ಜನಪದ ಅಂದ್ರೆ ಫುಲ್ ಜನಪದ. ಹಾ, ನಿಮಗೆ ಜನಪದ ಅಂದ್ರೆ ನಮಗೆ ಇಷ್ಟ? ನನಗೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಓಕೆ ಬನ್ನಿ ಒಂದು ಮಾತಾಡ್ಬಿಡಿ. ನನಗೂ ಜನಪದ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ನನ್ನ ಫೇವ್ರೆಟ್ ಹಾಡು ಬಂದು, ಕಂಡಾಗ ಕಣ್ಣು ಹೊಡೆದ ಕರಿಯಮ್ಮನ ಗುಡಿ ಮುಂದ, ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ, ಹಾಲ ತರತೇನಂತ ಗೆಳತಿ ಮನಿಗಿ ಬಂದ, ಬೆಟ್ಟಾಗಿದಿ ನಮ್ಮನಿಯ ಹಿತ್ತಲದಾಗ, ಹ್ವಾದಿ ಗೆಳತಿ ಅಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ, ಅರಗಿಣಿ ಹಂಗ ಸಾಕತನ ದುಡದ, ಚಂದುಳ್ಳ ಚಲುವಿ ನಿನ ಅಂದ ಅಳದ, ಮ್ಯಾಗಿನ ಬ್ರಹ್ಮ ಕಳಸ್ಯಾನ ಸುರದ, ನಂಬೇನಿ ನಿನ್ನ ಕೊಡಬ್ಯಾಡ ಬಣ್ಣ, ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ, ಹತ್ಯಾವ ಬಿಕ್ಕ ಹೋಗಬ್ಯಾಡ ನನಗ, ಹೆಂಗಾನ ಮಾಮಿ ಬದಲಿಸಿ ಸಿಕ್ಕ. ಸೂಪರ್, ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಚಿಲ್ಲರ್. ನಾನು ಉತ್ತರ ಕರ್ನಾಟಕಕ್ಕೆ ಬಂದ ಕೂಡಲೇ ಸಿಂಗರ್ ಆಗ್ಬಿಡ್ತೀನಿ. ಸಿಂಗರ್ ಆಗ್ಬಿಡ್ತೀಯಾ? ಹೌದು ಚಿಲ್ಲರ್. ನೀನ್ ನೋಡಿದ ಮೇಲೆ ಬಹಳ ಜನ ಸಿಂಗಲ್ ಆಗ್ಬಿಡ್ತಾರೆ ಇಲ್ಲಿ. ಆಮೇಲೆ ಚಿಲ್ಲರ್, ಈ ಸಾಂಗ್ ಗೆ ಇಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆಯೋ, ನಾನು ಒಂದಿಷ್ಟು ಜನ ಹುಡುಗರು ಈ ಹೊಲದ ಹತ್ರ ಬಾಟ್ಲಿ ಇಟ್ಕೊಂಡು ಹಾಡು ಹೇಳೋದನ್ನ ಕೇಳಿದೀನಿ. ಯಾವುದು? ಮನಸರ ಹ್ಯಾಂಗ ಬಂತ ಗೆಳತಿ, ಬಿಟ್ಟು ಹೋಗಲಾಕ ನಿಂತಿ, ನಿನಗ ಇಲ್ಲ ನನ್ನ ಚಿಂತಿ, ನನಗ ಐತಿ ನಿನ್ನ ಭ್ರಾಂತಿ, ಮೊದಲ ಮಾಡಿದ್ಯಾಕ ಕೆಂತಿ, ಈಗ ನನ್ನ ಮರೆತು ಕುಂತಿ, ತಪ್ಪೈತಿ ತಾಳ ತಂದ
ಹೋರಾಡಿ ಪ್ರೀತಿಗೆ ತಂದೋಕೆ. ಇವಾಗ ಅಲ್ಲ. ಹಾಡು ಹೇಳಕ್ಕೆ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ನಾವಿಬ್ರು ಒಂದು ಅದ್ಭುತವಾದಂತ ಸ್ಕಿಟ್ ಮಾಡೋದಕ್ಕೆ ರೆಡಿ ಶುರು ಮಾಡೋಣ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಹುಡುಗಿರಂದ್ರೆ ಹುಡುಗಿರಂದ್ರೆ ಬಂದೂಕ್ನ್ಯಾಗ ಬುಲೆಟ್ ಐತಿ, ಈ ಅಲ್ಕನೂರ್ ಮಣ್ಣಾಗ ಪೊಗರ ಐತಿ. ಆದ್ರೆ ಏನ್ ಮಾಡೋದಣ್ಣ, ನನ್ನ ಹಣೆ ಬರ್ನ ಬ್ಯಾಡ್ ಕೆಟ್ಟೈತೋ ಯಪ್ಪ. ಯಾಕಂತೀಯ, ಮದುವೆಗೆ ಹೊಸದಾಗಿ ಮನೆ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬೊಗಳ್ತಾ ಇದ್ವು. ಮನೆಯೊಳಗೆ ನನ್ನ ಹೆಂಡತಿ ಕರೆದು ಲೊಚ ಲೊಚ ಅಂತ ಮುತ್ತು ಕೊಡ್ತಿದ್ಲ ರೀ. ಈಗ ಉಲ್ಟಾ ಆಗಿಬಿಟ್ಟೈತಿ, ಹೊರಗಡೆ ಇರೋ ಬೀದಿ ನಾಯಿಗಳು ಲೊಚ ಲೊಚ ಅಂತ ಮುತ್ತು ಕೊಡ್ತಾವ. ಮನೆಯೊಳಗೆ ನಾನು ಹೆಂಡತಿ ನಾಯಿಗೆ ಹೊಡೆದಂಗೆ ಹೊಡಿತಾಳು ಅಣ್ಣ. ಬಂದೇನೋ ನನ್ನ ಗಂಡ. ಬಂತ್ ನೋಡ್ರಿ ನಮ್ಮ ಮನೆ ನಾಯಿ.